ಹಲೋ ಮಕ್ಕಳೇ, ನಾವು ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಸೊ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಇಟ್ ಈಸ್ ಅ ರಿಟರ್ನ್ ಅಗ್ರಿಮೆಂಟ್. ಅದರಲ್ಲಿ ಒಂದು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಏನೇನು ಡೀಟೇಲ್ಸ್ ಬೇಕು ಅದೆಲ್ಲ ಇರುತ್ತೆ. ಸೊ ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅಂತ ನಾನು ನಿಮಗೆ ಇವತ್ತು ಓದಿ ಹೇಳ್ತೀನಿ. ಸೊ ಫಸ್ಟ್ ಕಂಟೆಂಟ್ ಬಂದುಬಿಟ್ಟು ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಫರ್ಮ್ ಆ್ಯಂಡ್ ಇಟ್ಸ್ ಮೇನ್ ಬಿಸ್ನೆಸ್. ಸೊ ನೀವು ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಅದರ ಹೆಸರೇನು ಮತ್ತು ಅದು ಎಲ್ಲಿ ಲೊಕೇಟ್ ಆಗಿದೆ ಅಂತ ನೀವು ಬರಿಬೇಕಾಗುತ್ತೆ. ಸೆಕೆಂಡ್ ಒನ್, ನೇಮ್ ಆ್ಯಂಡ್ ಅಡ್ರೆಸ್ಸಸ್ ಆಫ್ ಆಲ್ ಪಾರ್ಟ್ನರ್ಸ್. ಸೊ ಯಾರ್ಯಾರು ಪಾರ್ಟ್ನರ್ಸ್ ಇದ್ದಾರೆ ಅವರ ಹೆಸರು ಮತ್ತು ಅವರ ಮನೆ ಅಡ್ರೆಸ್. ನೆಕ್ಸ್ಟ್, ಅಕೌಂಟ್ ಆಫ್ ಕ್ಯಾಪಿಟಲ್ ಟು ಬಿ ಕಾಂಟ್ರಿಬ್ಯೂಟೆಡ್ ಬೈ ಈಚ್ ಪಾರ್ಟ್ನರ್. ಸೊ ಒಂದೊಂದು ಪಾರ್ಟ್ನರ್ ಯಾರ್ಯಾರಿದ್ದಾರೆ ಅವರೆಷ್ಟು ಕ್ಯಾಪಿಟಲ್ ಹಾಕಿದ್ರು, ಇನ್ವೆಸ್ಟ್ ಮಾಡಿದ್ರು ಆ ಬಿಸ್ನೆಸ್ಗೆ, ಅದನ್ನು ಮೆನ್ಷನ್ ಮಾಡಬೇಕು. ದ ಅಕೌಂಟಿಂಗ್ ಪೀರಿಯಡ್ ಆಫ್ ದ ಫರ್ಮ್. ಸೊ ಅಕೌಂಟಿಂಗ್ ಪೀರಿಯಡ್ ಏನು ಆ ಫರ್ಮದು, ಜಾನ್ ಟು ಡಿಸೆಂಬರ, ಏಪ್ರಿಲ್ ಟು ಮಾರ್ಚ, ಅದನ್ನು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್, ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್. ಯಾವಾಗ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟ್ ಡೇಟ್ನ ಮೆನ್ಷನ್ ಮಾಡಬೇಕು. ರೂಲ್ಸ್ ರಿಗಾರ್ಡಿಂಗ್ ಆಪರೇಷನ್ ಆಫ್ ಬ್ಯಾಂಕ್ ಅಕೌಂಟ್ಸ್. ಇವಾಗ ಬ್ಯಾಂಕ್ ಅಕೌಂಟ್ಸನ್ನು ಯಾರು ಆಪ್ರೇಟ್ ಮಾಡ್ತಾರೆ, ಯಾವ ಟೈಮಲ್ಲಿ ಆಪ್ರೇಟ್ ಮಾಡ್ತಾರೆ, ಒಬ್ಬರು ಅಬ್ಸೆಂಟ್ ಆಗಿದ್ರೆ ಅವ್ರ ಬದಲು ಇನ್ನೂ ನೆಕ್ಸ್ಟ್ ಯಾರು ಆಪ್ರೇಟ್ ಮಾಡ್ತಾರೆ ಅದನ್ನೆಲ್ಲ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಯಾಕೆ ಬರುತ್ತಪ್ಪ ಅಂದರೆ ಕೆಲವೊಂದು ಸಲ ಎಲ್ಲ ಪಾರ್ಟ್ನರ್ಸು ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿರಲ್ಲ. ಸೊ ಜಾಸ್ತಿ ಇನ್ವೆಸ್ಟ್ ಮಾಡಿದವರಿಗೆ ಜಾಸ್ತಿ ಪ್ರಾಫಿಟ್ ಬರಲೇಬೇಕಾಗುತ್ತೆ. ಸೊ ಅದ್ರ ಪ್ರಕಾರ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋನ ಮೆನ್ಷನ್ ಮಾಡಿರ್ತಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಲೋನ್ ಡ್ರಾಯಿಂಗ್ಸ್. ಸೊ ಅವರೇನಾದರೂ ಕ್ಯಾಪಿಟಲ್ ಲೋನ್ ಅಥವಾ ಡ್ರಾ ಮಾಡಿದರೆ ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕು ಅನ್ನೋದು ಕೂಡ ಬರಿಬೋದು. ಮೋಡ್ ಆಫ್ ಆಡಿಟರ್ಸ್ ಅಪಾಯಿಂಟ್ಮೆಂಟ್ ಇಫ್ ಎನಿ. ಸೊ ಒಂದು ಕಂಪ್ನಿಗೆ ಯೂಶ್ವಲಿ ಆಡಿಟ್ ನಡೆಯುತ್ತೆ. ಅಂದರೆ ಆಡಿಟಲ್ಲಿ ಏನಪ್ಪ ಅಂದರೆ ಇವರು ಕರೆಕ್ಟಾಗಿ ಅಕೌಂಟ್ಸನ್ನು ಮೇಂಟೈನ್ ಮಾಡಿದ್ದಾರಾ, ಇಲ್ಲಾಂದರೆ ಪ್ರಾಫಿಟ್ಸ್ನ ಇಲ್ಲೀಗಲಾಗಿ ಬೇರೆ ಕಡೆ ಎಲ್ಲಾದರೂ ಕವರಪ್ ಮಾಡ್ತಿದ್ದಾರಾ ಅಂತ ಚೆಕ್ ಮಾಡೋಕ್ಕೆ ಆಡಿಟ್ನ ನಡೆಸ್ತಾರೆ. ಸೊ ಆ ಥರ ಏನಾದರೂ ಆಡಿಟ್ ನಡೆಸ್ತೀರಾ ಈ ಫರ್ಮ್ಗೆ, ನಡೆಸಿದ್ರೆ ಯಾವ ಥರ ನಡೆಸ್ತೀರಾ ಅಂತ ಬರಿಬೇಕಾಗುತ್ತೆ. ಸ್ಯಾಲರೀಸ್, ಕಮಿಷನ್ ಎಕ್ಸೆಟ್ರಾ ಇಫ್ ಪೇಯಬಲ್ ಟು ಎನಿ ಪಾರ್ಟ್ನರ್. ಸೊ ಯಾವುದಾದ್ರೂ ಒಂದು ಪಾರ್ಟ್ನರ್ ತುಂಬ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಿದ್ರೆ, ಇಲ್ಲ ಅವರಿಂದ ಜಾಸ್ತಿ ಪ್ರಾಫಿಟ್ ಬರ್ತಾಯಿದ್ರೆ ಅವ್ರಿಗೇನಾದರೂ ನೀವು ಸಪ್ರೇಟಾಗಿ ಸ್ಯಾಲ್ರಿ ಕೊಡ್ತಿದ್ದೀರಾ, ಇಲ್ಲ ಕಮಿಷನ್ ಕೊಡ್ತಿದ್ದೀರಾ, ಅದನ್ನು ಬರೀಬೇಕು. ದ ರೈಟ್ಸ್, ಡ್ಯೂಟೀಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಈಚ್ ಪಾರ್ಟ್ನರ್. ಸೊ ಒಂದೊಂದು ಪಾರ್ಟ್ನರ್ನ ಏನೇನು ರೈಟ್ಸ್ ಇದೆ, ಏನೇನು ಡ್ಯೂಟೀಸ್ ಇದೆ ಅದನ್ನೆಲ್ಲ ಬರೀಬೇಕು. ಟ್ರೀಟ್ಮೆಂಟ್ ಆಫ್ ಲಾಸ್ ಅರೈಸಿಂಗ್ ಔಟ್ ಆಫ್ ಇನ್ಸಾಲ್ವೆನ್ಸಿ ಆಫ್ ಒನ್ ಆರ್ ಮೋರ್ ಪಾರ್ಟ್ನರ್ಸ್. ಸೊ ಕಂಪನಿಯಲ್ಲಿ ಏನಾದರೂ ಲಾಸ್ ಆದರೆ, ಈ ಫರ್ಮಲ್ಲಿ ಏನಾದರೂ ಲಾಸ್ ಆದರೆ ಅದನ್ನು ಹೇಗೆ ಟ್ರೀಟ್ ಮಾಡ್ತೀರಾ, ಅದನ್ನು ಹೇಗೆ ರಿಸಾಲ್ವ್ ಮಾಡ್ತೀರಾ ಅಂತ. ಸೆಟಲ್ಮೆಂಟ್ ಆಫ್ ಅಕೌಂಟ್ಸ್ ಆನ್ ಡಿಸಲ್ಯೂಷನ್ ಆಫ್ ದ ಫರ್ಮ್. ಸೊ ಇವಾಗ ಫರ್ಮ್ನ ಡಿಸಾಲ್ವ್ ಮಾಡ್ತಿದ್ದಾರೆ, ಓಕೆ, ಅದು ಸ್ಟಾಪ್ ಆಗ್ತಿದೆ, ಇವಾಗ ಎಲ್ಲ ಪಾರ್ಟ್ನರ್ಸ್ ಅಕೌಂಟ್ಸನ್ನ ಹೇಗೆ ಸೆಟಲ್ ಮಾಡ್ತೀರಾ ಅಂತ. ಮೆಥಡ್ ಆಫ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಅಮಾಂಗ್ ಪಾರ್ಟ್ನರ್ಸ್. ಸೊ ಪಾರ್ಟ್ನರ್ಸ್ ಅಂದಮೇಲೆ ಅಲ್ಲಿ ಜಗಳ ಆಗೋದು ತುಂಬ ಕಾಮನ್. ಸೊ ಈ ಥರ ಜಗಳ ಆದಾಗ ನೀವು ಯಾವ ಥರ ರೆಸಲ್ಯೂಷನ್ಸ್ನ ತೊಗೊತೀರಾ, ಅಂದರೆ ಹೇಗೆ ಆ ಜಗಳನ ಸಾಲ್ವ್ ಅಥವಾ ಸಾರ್ಟ್ ಔಟ್ ಮಾಡ್ತೀರಾ ಅಂತ ಮೆನ್ಷನ್ ಮಾಡಬೇಕು. ರೂಲ್ಸ್ ಟು ಬಿ ಫಾಲೋಡ್ ಇನ್ ಕೇಸ್ ಆಫ್ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ ಆಫ್ ದ ಪಾರ್ಟ್ನರ್ ಆ್ಯಂಡ್ ಎನಿ ಅದರ್ ಮ್ಯಾಟರ್ ರಿಲೇಟಿಂಗ್ ಟು ಕಂಡಕ್ಟ್ ಆಫ್ ಬಿಸ್ನೆಸ್. ಸೊ ಯಾರಾದರೂ ಅಡಿಷ್ನಲ್ ಪಾರ್ಟ್ನರ್ ಬಂದರೆ, ಇಲ್ಲ ಯಾರಾದರೂ ರಿಟೈರ್ಡ್ ಆಗೋದ್ರೆ ನೀವು ಹೇಗೆ ಟ್ರೀಟ್ ಮಾಡ್ತೀರಾ, ಏನೇನು ರೂಲ್ಸ್ ಇರುತ್ತೆ ಅನ್ನೋದು, ಮತ್ತು ಇನ್ನೇನಾದರೂ ನಿಮಗೆ ಅಡಿಷ್ನಲ್ ಒಂದು ಬಿಸ್ನೆಸ್ ಈ ಥರನೇ ನಡಿಬೇಕು ಅಂತ ಏನಾದರೂ ಒಪಿನಿಯನ್ಸ್ ಅಥವಾ ಸಜೆಷನ್ಸ್ ಇದ್ದರೆ ಅದನ್ನು ಕೂಡ ಅಲ್ಲಿ ಬರಿಬೋದು. ಸೊ ಇವಾಗ ನಾವು ಪಾರ್ಟ್ನರ್ಸ್ಗೆ ಒಂದು ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಂದರೆ ಕೆಲವು ಪ್ರಾವಿಷನ್ಸ್ ಅದನ್ನು ಇಂಪ್ಯಾಕ್ಟ್ ಮಾಡುತ್ತೆ. ಅಂದರೆ ಕೆಲವು ಪ್ರಾವಿಷನ್ಸ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ನ ಎಫೆಕ್ಟ್ ಮಾಡುತ್ತೆ. ಯಾವ್ಯಾವ ಥರದ ಪ್ರಾವಿಷನ್ಸ್ ಅಂತ ನೋಡೋಣ. ಫಸ್ಟ್ ಒನ್ ಬಂದುಬಿಟ್ಟು ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಆಗಿಲ್ಲ ಅಂದರೆ ಈಕ್ವಲ್ ಆಗಿ ಪ್ರಾಫಿಟ್ ಆ್ಯಂಡ್ ಲಾಸಸ್ ಶೇರ್ ಆಗುತ್ತೆ ಅಮಾಂಗ್ ಪಾರ್ಟ್ನರ್ಸ್. ಪ್ರಾಫಿಟ್ ಆ್ಯಂಡ್ ಶೇರಿಂಗ್ ರೇಷಿಯೋ ಮೆನ್ಷನ್ ಆಗಿದ್ರೆ ಅದರ ಪ್ರಕಾರ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೆಕೆಂಡ್ ಒನ್ ಬಂದುಬಿಟ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪಾರ್ಟ್ನರ್ಶಿಪ್ ಇಲ್ಲ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಚಾರ್ಜ್ ಮಾಡಲ್ಲ. ಪಾರ್ಟ್ನರ್ಶಿಪ್ಪಲ್ಲಿ ಕೊಟ್ಟಿದ್ರೆ ಆ ಡೀಡಲ್ಲಿ ಮೆನ್ಷನ್ ಆಗಿದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಚಾರ್ಜ್ ಮಾಡ್ತಾರೆ. ಥರ್ಡ್ ಒನ್ ಬಂದುಬಿಟ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಆಗಿಲ್ಲ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಚಾರ್ಜ್ ಮಾಡಲ್ಲ. ಫೋರ್ತ್ ಒನ್ ಬಂದುಬಿಟ್ಟು ಇಂಟ್ರೆಸ್ಟ್ ಆನ್ ಲೋನ್. ಪಾರ್ಟ್ನರ್ಶಿಪ್ ಡೀಡಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಮೆನ್ಷನ್ ಆಗಿಲ್ಲ ಅಂದರೆ ಇಂಟ್ರೆಸ್ಟ್ ಆನ್ ಲೋನ್ ಇಸ್ 6%. ಈ 6%ನ ಚಾರ್ಜ್ ಮಾಡ್ತಾರೆ. ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನಾದರೂ ಮೆನ್ಷನ್ ಆಗಿದ್ರೆ ಆ ಇಂಟ್ರೆಸ್ಟ್ನ ಪಾರ್ಟ್ನರ್ಗೆ ಚಾರ್ಜ್ ಮಾಡ್ತಾರೆ. ರೆಮ್ಯುನರೇಷನ್ ಆಫ್ ಫರ್ಮ್ಸ್ ವರ್ಕ್. ಇಫ್ ಅ ಪಾರ್ಟ್ನರ್ ಅವನು ಏನಾದರೂ
ಸ್ಯಾಲರಿ ಅಂತ ಅವನಿಗೆ ಸಪ್ರೇಟಾಗಿ ಸಿಗಲ್ಲ, ಯಾಕಂದರೆ ಎಲ್ಲ ಪಾರ್ಟ್ನರ್ಸು ಇನ್ವೆಸ್ಟ್ ಮಾಡಿ ವರ್ಕ್ ಮಾಡ್ತಿರ್ತಾರೆ. ಬಟ್ ಪಾರ್ಟ್ನರ್ಶಿಪ್ ಡೀಡಲ್ಲಿ ಇವ್ನಿಗೆ ಎಷ್ಟು ಸ್ಯಾಲರಿ ಕೊಡಬೇಕು ಅಂತ ಮೆನ್ಷನ್ ಆಗಿದ್ರೆ ಆವಾಗ ರೆಮ್ಯುನರೇಷನ್ ಅಥವಾ ಸ್ಯಾಲರಿನ ಆ ಪಾರ್ಟ್ನರ್ಗೆ ಕೊಡಬೇಕಾಗುತ್ತೆ. ಇದರ ಜೊತೆಗೆ ಇನ್ನೂ 2 ಪ್ರಾವಿಷನ್ಸ್ ಇದೆ. ಅದು ಯಾವಾಗ ಪಿಕ್ಚರಿಗೆ ಬರುತ್ತೆ ಅಂದರೆ, ಇವಾಗ ಪಾರ್ಟ್ನರ್ಸ್ ಫರ್ನಿಚರ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಒಬ್ಬ ಪಾರ್ಟ್ನರ್ ಅವನದು ಇನ್ನೊಂದು ಸಪ್ರೇಟ್ ಫರ್ನಿಚರ್ ಬಿಸ್ನೆಸ್ ಕೂಡ ಇದೆ. ಸೊ ಅವಾಗ ಅವನಿಗೆ ಆ ಫರ್ನಿಚರ್ ಬಿಸ್ನೆಸ್ಸಿಂದ ಏನಾದರೂ ಲಾಭ ಬಂದಿದ್ರೆ ಅವನು ಈ ಫರ್ನಿಚರ್ ಬಿಸ್ನೆಸ್ಗೂ ಕೂಡ ಆ ಪ್ರಾಫಿಟ್ನ ಕೊಡಬೇಕಾಗತ್ತೆ. ಯಾಕಂದರೆ ದಿಸ್ ಈಸ್ ಸೇಮ್ ಕೈಂಡ್ ಆಫ್ ಬಿಸ್ನೆಸ್, ಅಥವಾ ಒಂದು ಕಾಂಪಿಟೇಟಿವ್ ಬಿಸ್ನೆಸ್ ಆಗಿದ್ದಾಗ ಪ್ರಾಫಿಟ್ನ ಇನ್ನೊಂದು ಕಂಪ್ನಿಗೂ ಕೂಡ ಕೊಡಬೇಕಾಗುತ್ತೆ. ಅವನು ವರ್ಕ್ ಮಾಡ್ತಿರೋ ಪಾರ್ಟ್ನರ್ಶಿಪ್ ಫರ್ಮ್ಗೆ ಕೂಡ ಕೊಡಬೇಕಾಗುತ್ತೆ. ಇನ್ನೊಂದು ಬಂದುಬಿಟ್ಟು, ಇವಾಗ ನಾನು ಒಂದು ಹೋಟೆಲ್ ಇಂಡಸ್ಟ್ರಿ ನಡೆಸ್ತಿದ್ದೀನಿ ಅಂದ್ಕೊಳ್ಳಿ. ಆ ಹೋಟೆಲ್ ಹೆಸರು ಅಥವಾ ಆ ಹೋಟೆಲ್ ಪ್ರಾಪರ್ಟಿ ಯೂಸ್ ಮಾಡಿ ನಾನೇನಾದರೂ ಪ್ರಾಫಿಟ್ ಮಾಡಿದರೆ ಅದು ಕೂಡ ಆ ಪ್ರಾಫಿಟ್ ಆ ಪಾರ್ಟ್ನರ್ಶಿಪ್ ಫರ್ಮ್ಗೆ ಹೋಗುತ್ತೆ, ಅದನ್ನು ಕೊಡಲೇಬೇಕಾಗುತ್ತೆ. ಓಕೆ, ಈಗ ಟೆಸ್ಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದೆ, ನಾವು ಅದನ್ನು ಸಾಲ್ವ್ ಮಾಡೋಣ. ಮೋಹನ್ ಆ್ಯಂಡ್ ಶ್ಯಾಮ್ ಆರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್. ಸ್ಟೇಟ್ ವೆದರ್ ದ ಕ್ಲೇಮ್ ಇಸ್ ವ್ಯಾಲಿಡ್ ಇಫ್ ದ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಇಸ್ ಸೈಲೆಂಟ್ ಇನ್ ದ ಫಾಲೋಯಿಂಗ್ ಮ್ಯಾಟರ್ಸ್. ಸೊ ಇಲ್ಲಿ 4 ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನಾದರೂ ಮೆನ್ಷನ್ ಆಗಿಲ್ಲ ಅಂದರೆ ಇದನ್ನು ಹೇಗೆ ಟ್ರೀಟ್ ಮಾಡ್ತೀರಾ ಅಥವಾ ಇದು ವ್ಯಾಲಿಡಾ ಅಂತ ಕೇಳ್ತಿದ್ದಾರೆ. ಫಸ್ಟ್ ಒನ್, ಮೋಹನ್ ಇಸ್ ಅನ್ ಆ್ಯಕ್ಟಿವ್ ಪಾರ್ಟ್ನರ್. ಹಿ ವಾಂಟ್ಸ್ ಅ ಸ್ಯಾಲರಿ ಆಫ್ 10,000 ಪರ್ ಇಯರ್. ಸ್ಯಾಲರಿನ ಪಾರ್ಟ್ನರ್ಶಿಪ್ಪಲ್ಲಿ ಮೆನ್ಷನ್ ಮಾಡಿಲ್ಲ ಅಂದರೆ ಸೊ ರೆಮ್ಯುನರೇಷನ್ ಅವ್ರಿಗೆ ಸಿಗಲ್ಲ. ಸೊ ದಿಸ್ ಇಸ್ ನಾಟ್ ವ್ಯಾಲಿಡ್. ಸೆಕೆಂಡ್ ಒನ್, ಶ್ಯಾಮ್ ಹ್ಯಾಡ್ ಅಡ್ವೊಕೇಟೆಡ್ ಅ ಲೋನ್ ಟು ಫರ್ಮ್. ಹಿ ಕ್ಲೇಮ್ಸ್ ಇಂಟ್ರೆಸ್ಟ್ ಆಟ್ 10% ಪರ್ ಆ್ಯನ್ಯಮ್. ಸೊ ಪಾರ್ಟ್ನರ್ಶಿಪ್ ಡೀಡಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ನ ಮೆನ್ಷನ್ ಮಾಡಿಲ್ಲ ಅಂದರೆ ಬೈ ಡಿಫಾಲ್ಟ್ 6%ನ ಚಾರ್ಜ್ ಮಾಡ್ತಾರೆ. ಸೊ ಇವನ್ ದ ಸೆಕೆಂಡ್ ಪಾಯಿಂಟ್ ಇಸ್ ನಾಟ್ ವ್ಯಾಲಿಡ್. ಥರ್ಡ್ ಒನ್, ಮೋಹನ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ₹20,000 and Shyam ₹50,000 as capital. Mohan wants equal share in profits. So partnership deedalli profit sharing ratio mention agilla andre equal agi distribute agutte. So this is valid. Shyam wants interest on capital to be credited 6% per annum. So partnership deedalli mention agilla andre interest on capital ಏನು ಚಾರ್ಜ್ ಮಾಡೋಕ್ಕೆ ಆಗಲ್ಲ. ಸೊ ಫೋರ್ತ್ ಒನ್ ಇಸ್ ನಾಟ್ ವ್ಯಾಲಿಡ್. ನೆಕ್ಸ್ಟು ಸೆಕೆಂಡ್ ಕ್ವೆಶನ್ ಬಂದುಬಿಟ್ಟು, ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ವ್ಯಾಲಿಡ್ ಪಾರ್ಟ್ನರ್ಶಿಪ್ ಕ್ಯಾನ್ ಬಿ ಫಾರ್ಮುಲೇಟೆಡ್ ಈವನ್ ವಿದೌಟ್ ಅ ರಿಟರ್ನ್ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್. ಎಸ್, ಪಾರ್ಟ್ನರ್ಶಿಪ್ಗೆ ರಿಟರ್ನ್ ಅಗ್ರಿಮೆಂಟೇ ಇರಬೇಕು ಅಂತೇನೂ ಇಲ್ಲ, ಓರಲ್ ಅಗ್ರಿಮೆಂಟ್ ಕೂಡ ವ್ಯಾಲಿಡ್. ಸೊ ದಿಸ್ ಇಸ್ ಟ್ರೂ. Second one, each partner carrying on the business is the principal as well as the agent for all other partners. So yes, this is true. ಯಾಕಂದರೆ ಮ್ಯೂಚುವಲ್ ಏಜೆನ್ಸಿ ಬಂದುಬಿಟ್ಟು ಪಾರ್ಟ್ನರ್ಶಿಪ್ದು ಒಂದು ಫೀಚರ್ ಆಗಿದೆ. ಥರ್ಡ್ ಒನ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಕ್ಯಾನ್ ಬಿ 50. ನೋ, ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಬಂದುಬಿಟ್ಟು 100. Methods of settlement of disputes among partners can't be a part of partnership deed. So this is false. Partnership deed alli ee resolution method na mention ಮಾಡಬಹುದು. So it can be a part. If the deed is silent, interest at the rate of 6% per annum would be charged on drawings made by the partner. This is false. Interest on drawings na charge ಮಾಡಕ್ಕಾಗಲ್ಲ, mention ಮಾಡಿಲ್ಲ ಅಂದರೆ partnership deed alli. Interest on partner's loan is given at 12% per annum if the deed is silent about the rate. No, this is false. Interest on partner's loan is charged at 6% per annum if the partner's deed is silent. ಸ್ಪೆಷಲ್ ಆಸ್ಪೆಕ್ಟ್ಸ್ ಅಬೌಟ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್. ಸೊ ಇದರಲ್ಲಿ ಏನು ಸ್ಪೆಷಲ್ ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ಗೆ ಕಂಪೇರ್ ಮಾಡಿದರೆ ಏನು ಇದರಲ್ಲಿ ಡಿಫ್ರೆಂಟ್ ಆಗಿದೆ ಅಂದರೆ, ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಸೊ ಒಂದೊಂದು ಪಾರ್ಟ್ನರ್ಗೂ ಸಪರೇಟ್ ಕ್ಯಾಪಿಟಲ್ ಅಕೌಂಟ್ಸ್ ಇರುತ್ತೆ. ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮಾಂಗ್ ಪಾರ್ಟ್ನರ್ಸ್. ಸೊ ಇದಕ್ಕೆ ಪಾರ್ಟ್ನರ್ಶಿಪ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾರೆ. ಅಡ್ಜಸ್ಟ್ಮೆಂಟ್ಸ್ ಫಾರ್ ರಾಂಗ್ ಅಪ್ರೋಪ್ರಿಯೇಷನ್ ಅಮಾಂಗ್ ಪಾರ್ಟ್ನರ್ಸ್. ಸೊ ಎಲ್ಲಾದರೂ ರಾಂಗ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದ್ದರೆ ಅದನ್ನು ಕರೆಕ್ಟ್ ಮಾಡೋಕ್ಕೆ ಅಡ್ಜಸ್ಟ್ಮೆಂಟ್ಸ್ನ ಕೂಡ ಇಲ್ಲಿ ಮಾಡ್ತಾರೆ. ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಒಂದು ಪಾರ್ಟ್ನರ್ನ ಅಡ್ಮಿಟ್ ಮಾಡಿದ್ರೆ ಇಲ್ಲ ಒಂದು ಪಾರ್ಟ್ನರ್ ರಿಟೈರ್ ಆದರೆ ಪಾರ್ಟ್ನರ್ಶಿಪ್ ಮತ್ತೆ ರೀಕಾನ್ಸ್ಟಿಟ್ಯೂಟ್ ಆಗುತ್ತೆ, ಆವಾಗ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಡಿಸಲ್ಯೂಷನ್ ಆಫ್ ದ ಫರ್ಮ್. ಸೊ ಒಂದು ಫರ್ಮ್ ಡಿಸಾಲ್ವ್ ಆದಾಗ ಪ್ರತಿಯೊಬ್ಬ ಪಾರ್ಟ್ನರ್ಸ್ಗೆ ಎಷ್ಟು ಪ್ರಾಫಿಟ್ಸ್ ಅಥವಾ ಲಾಸಸ್ ಕೊಡಬೇಕಾಗುತ್ತೆ, ಇಲ್ಲ ಆ ಸೆಟಲ್ಮೆಂಟ್ನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಈಗ ಫಸ್ಟ್ ಒನ್ ಬಂದುಬಿಟ್ಟು ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ ಆಫ್ ಪಾರ್ಟ್ನರ್ಸ್. ಇದನ್ನು 2 ಮೆಥಡಲ್ಲಿ ಮೇಂಟೈನ್ ಮಾಡ್ಬೋದು. ಸೊ ಫಸ್ಟ್ ಮೆಥಡ್ ಬಂದುಬಿಟ್ಟು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್.
ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ 2 ಅಕೌಂಟ್ಸ್ ಬರುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ಕ್ಯಾಪಿಟಲ್ ಅಕೌಂಟ್, ಸೆಕೆಂಡ್ ಒನ್ ಬಂದುಬಿಟ್ಟು ಕರೆಂಟ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟು ಯಾವಾಗಲೂ ಫಿಕ್ಸ್ಡ್ ಆಗಿರುತ್ತೆ. ಸೊ ಫಿಕ್ಸ್ಡ್ ಬ್ಯಾಲೆನ್ಸ್ ಇರುತ್ತೆ. ಹೇಗಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ಎಷ್ಟು ಕ್ಯಾಪಿಟಲ್ ಹಾಕಿರ್ತಾರೆ, ಸೊ ಬೈ ದ ಇಯರ್ ಎಂಡಿಂಗ್ ಕೂಡ ಅಷ್ಟೇ ಕ್ಯಾಪಿಟಲ್ ಇರುತ್ತೆ. ಓಕೆ, ಅನ್ಲೆಸ್ ಇವರೇನಾದರೂ ಮತ್ತೆ ಅಡಿಷ್ನಲ್ ಆಗಿ ಇನ್ವೆಸ್ಟ್ ಮಾಡಿ ಅಥವಾ ಇರೋ ಕ್ಯಾಪಿಟಲಲ್ಲಿ ಸ್ವಲ್ಪ ವಿಡ್ರಾ ಮಾಡಿದರೆ ಮಾತ್ರ ಕ್ಯಾಪಿಟಲ್ ಚೇಂಜ್ ಆಗುತ್ತೆ, ಇಲ್ಲಾಂದರೆ ದ ಬ್ಯಾಲೆನ್ಸ್ ವಿಲ್ ಬಿ ಫಿಕ್ಸ್ಡ್. ಸೊ ಅದಕ್ಕೆ ಇದನ್ನು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಹೇಳ್ತಾರೆ. ಸೊ ಕ್ಯಾಪಿಟಲ್ ಅಕೌಂಟ್ ಜೊತೆಗೆ ಕರೆಂಟ್ ಅಕೌಂಟ್, ಈ ಕರೆಂಟ್ ಅಕೌಂಟಲ್ಲಿ ಏನೇನು ಮಾಡ್ತಾರೆ, ಅಡ್ಜಸ್ಟ್ಮೆಂಟ್ಸ್ ರಿಲೇಟಿಂಗ್ ಟು ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಸೊ ಇದನ್ನೆಲ್ಲ ಅಡ್ಜಸ್ಟ್ಮೆಂಟ್ಸ್ನ ನಾವು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಒಂದೇ ಒಂದು ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಇದರಲ್ಲಿ ನಾವು ಹೇಗೆ ಇಲ್ಲಿ ಕ್ಯಾಪಿಟಲ್ ಮತ್ತು ಮಿಕ್ಕಿದ ಅಡ್ಜಸ್ಟ್ಮೆಂಟ್ಸ್ನ ಸಪ್ರೇಟಾಗಿ ಪ್ರಿಪೇರ್ ಮಾಡ್ತಿದ್ವಿ ಫಿಕ್ಸ್ ಕ್ಯಾಪಿಟಲ್ ಮೆಥಡಲ್ಲಿ, ಇದರಲ್ಲಿ ಎಲ್ಲ ಕಂಬೈನ್ಡ್ ಆಗಿರುತ್ತೆ. ಸೊ ಕ್ಯಾಪಿಟಲ್ ಮತ್ತು ಕ್ಯಾಪಿಟಲ್ ಆದಮೇಲೆ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ಸ್, ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದನ್ನೆಲ್ಲ ನಾವು ಒಂದೇ ಅಕೌಂಟಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಅವರು ಸ್ಟಾರ್ಟಿಂಗಲ್ಲಿ ಏನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರ್ತಾರೆ, ಬೈ ದಿ ಎಂಡ್ ಆಫ್ ದಿ ಇಯರ್ ಇದು ಸೇಮ್ ಆಗಿರಲ್ಲ, ಪ್ರತಿ ವರ್ಷ ಅದು ಚೇಂಜ್ ಆಗ್ತಾನೇ ಇರುತ್ತೆ. ಅದಕ್ಕೆ ಇದನ್ನು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಹೇಳ್ತಾರೆ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಏನಂತ ನೋಡೋಣ. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಕ್ಯಾಪಿಟಲ್ ಸೇಮ್ ಇರುತ್ತೆ ಅನ್ಲೆಸ್ ಯಾರಾದರೂ ಇನ್ವೆಸ್ಟ್ ಅಥವಾ ವಿಡ್ರಾ ಮಾಡಿಲ್ಲ ಅಂದರೆ. ಸೊ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಪ್ರತಿ ವರ್ಷ ಕ್ಯಾಪಿಟಲ್ ಚೇಂಜ್ ಆಗ್ತಾ ಹೋಗ್ತಾ. ಕ್ರೆಡಿಟ್ ಬ್ಯಾಲೆನ್ಸ್, ಸೊ ಇಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಸೊ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗೂ ಇರ್ಬೋದು, ಅಂದರೆ ಡೆಬಿಟ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್ ಇರ್ಬೋದು. ಐಟಮ್ಸ್ ರಿಲೇಟೆಡ್ ಟು ದ ಡೀಲ್, ಎಲ್ಲ ಅಡ್ಜಸ್ಟ್ಮೆಂಟ್ಸು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ನಾವು ಕರೆಂಟ್ ಅಕೌಂಟಲ್ಲಿ ಪ್ರಿಪೇರ್ ಮಾಡ್ತೀವಿ. ವೆರಾಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ನಾವೆಲ್ಲ ಅಡ್ಜಸ್ಟ್ಮೆಂಟ್ಸ್ನು ಕ್ಯಾಪಿಟಲ್ ಅಕೌಂಟಲ್ಲಿ ಪ್ರಿಪೇರ್ ಮಾಡ್ತೀವಿ. ನಂಬರ್ ಆಫ್ ಅಕೌಂಟ್ಸ್, ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ 2 ಅಕೌಂಟ್ಸ್ ಇರುತ್ತೆ, ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕರೆಂಟ್ ಅಕೌಂಟ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಒಂದೇ ಅಕೌಂಟ್ ಇರುತ್ತೆ, ದಟ್ ಇಸ್ ಕ್ಯಾಪಿಟಲ್ ಅಕೌಂಟ್. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್ ಅಮಾಂಗ್ ಪಾರ್ಟ್ನರ್ಸ್, ಇದನ್ನು ಹೇಗೆ ನಾವು ಇದಕ್ಕೆ ಅಕೌಂಟ್ಸ್ ಪ್ರಿಪೇರ್ ಮಾಡ್ತೀವಿ ಅಂದರೆ ಪಾರ್ಟ್ನರ್ಶಿಪ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಒಂದಿದೆ. ಸೊ ಇದರಲ್ಲಿ ಒಬ್ಬ ಪಾರ್ಟ್ನರ್ ಇನ್ವೆಸ್ಟ್ ಮಾಡುವಾಗ ಕ್ಯಾಪಿಟಲಿಂದ ಹಿಡಿದು ಅದರಲ್ಲಿ ಪ್ರಿಪೇರ್ ಆಗೋ ಎಲ್ಲ ಅಡ್ಜಸ್ಟ್ಮೆಂಟ್ಸ್, ಅವನು ಕೊಡುವಂಥ ಸ್ಯಾಲರಿ, ಕಮಿಷನ್ ಅಥವಾ ಅವ್ನು ಮಾಡೋ ಡ್ರಾಯಿಂಗ್ಸ್ ಇದನ್ನೆಲ್ಲ ರೆಕಾರ್ಡ್ ಮಾಡಿ ಬೈ ದಿ ಎಂಡ್ ಆಫ್ ದಿ ಫಿನಾನ್ಷಿಯಲ್ ಪೀರಿಯಡ್ ಅವನಿಗೆ ಪ್ರಾಫಿಟ್ ಅಥವಾ ಲಾಸ್ ಆಗಿದ್ದರೆ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಪ್ರಕಾರ ಅವನಿಗೆ ಸೆಟಲ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್ ಅಮಾಂಗ್ ಪಾರ್ಟ್ನರ್ಸ್, ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದ್ದರೆ ಸೊ ಅದ್ರ ಪ್ರಕಾರ ಪ್ರಾಫಿಟ್ಸ್ ಅಥವಾ ಲಾಸಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಆಗಿಲ್ಲ ಅಂದರೆ ಎಲ್ಲ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೆಕ್ಸ್ಟು ಇದನ್ನು ಏನಾದರೂ ಅಕೌಂಟ್ ಇದೆಯಾ ಇದನ್ನು ಪ್ರಿಪೇರ್ ಮಾಡೋಕ್ಕೆ, ಸೊ ಇದರಲ್ಲಿ ಪಾರ್ಟ್ನರ್ಶಿಪ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಒಂದು ಇದೆ. ಸೊ ಪಾರ್ಟ್ನರ್ಶಿಪ್ಪಲ್ಲಿ ಏನಾಗುತ್ತೆ ಅಂದರೆ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ಮೇಲೆ ತುಂಬ ಥರದ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಡ್ರಾಯಿಂಗ್ಸ್, ಕಮಿಷನ್. ಸೊ ಈ ಥರ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಆದಮೇಲೆ ಎಂಡ್ ಆಫ್ ದಿ ಅಕೌಂಟಿಂಗ್ ಪೀರಿಯಡ್ ಅವ್ರಿಗೆ ಪ್ರಾಫಿಟ್ ಅಥವಾ ಲಾಸ್ನ ಶೇರ್ ಮಾಡ್ತಾರೆ. ಸೊ ಇದನ್ನು ಪ್ರಿಪೇರ್ ಮಾಡೋಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾರೆ. ಸೊ ನಾನು ನಿಮಗೆ ಫಸ್ಟು ಈ ಫಾರ್ಮ್ಯಾಟ್ನ ತಿಳಿಸ್ತೀನಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಇದನ್ನು ಒಂದು ಕಂಪನಿ ಪಾಯಿಂಟ್ ಆಫ್ ವ್ಯೂ ಅಂದರೆ ಫರ್ಮ್ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರಿಪೇರ್ ಮಾಡಿ. ಸೊ ಡೆಬಿಟ್ ಸೈಡಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಮತ್ತು ಲಾಸಸ್, ಕ್ರೆಡಿಟ್ ಸೈಡಲ್ಲಿ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಪ್ರಾಫಿಟ್ ಇದ್ದರೆ ಇಲ್ಲಿ ರೆಕಾರ್ಡ್ ಮಾಡಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇವಾಗ ಪಾರ್ಟ್ನರ್ ಏನಾದರೂ ಡ್ರಾ ಮಾಡಿದರೆ ಅದಕ್ಕೆ ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೆ ಕಂಪನಿ, ಫರ್ಮು, ಆ ಇಂಟ್ರೆಸ್ಟನ್ನು ಇಲ್ಲಿ ರೆಕಾರ್ಡ್ ಮಾಡಿ. ಇಲ್ಲಿ ಏನಾದರೂ ಲಾಸ್ ಇದ್ದರೆ ಆ ಲಾಸನ್ನು ರೆಕಾರ್ಡ್ ಮಾಡಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸೊ ಅವನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರೋದ್ರಿಂದ ಏನಾದರೂ ಇಂಟ್ರೆಸ್ಟ್ ಅವನಿಗೆ ಕೊಡಬೇಕು ಅಂದರೆ ಇದನ್ನು ಇಲ್ಲಿ ರೆಕಾರ್ಡ್ ಮಾಡ್ತೀರಾ. ಸ್ಯಾಲರಿ ಮತ್ತು ಕಮಿಷನನ್ನು ಕೂಡ ಇಲ್ಲಿ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀರಾ. ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ನಿಮಗೆ ಜಾಸ್ತಿ ಇದ್ದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್ಸ್ ಇಲ್ಲಿ ಪ್ರಾಫಿಟಲ್ಲಿ ಹೋಗುತ್ತೆ. ಇಲ್ಲ ಇಲ್ಲಿ ಡೆಬಿಟ್ ಸೈಡಲ್ಲಿ ಜಾಸ್ತಿ ಇದ್ದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆರ್ ಕರೆಂಟ್ ಅಕೌಂಟ್ಸ್ ಇದು ಲಾಸ್ಗೆ ಹೋಗುತ್ತೆ.